ನೋಡಿ, ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಆದಂತ ಪ್ರಸಂಗ ಸಿಎಂ ಕುರ್ಚಿ ಪ್ರಸಂಗ ಆಗಿದೆ. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡುವಾಗ ಒಂದು ರೀತಿಯಲ್ಲಿ ಅವರಿಗೆ ಕುರ್ಚಿ ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ಯಾಕಮ್ಮ ಕುರ್ಚಿ ಹಿಂಗಿದೆ ಅಂತೇಳಿ ಕೇಳ್ತಾರೆ ಸಿದ್ದರಾಮಯ್ಯ ಅವರು. ಸಿಎಂ ಸೂಚನೆ ಕೊಡ್ತಾ ಇದ್ದಂತೆ ಕುರ್ಚಿ ಹಿಂದೆ ಸರಿಸಿದ್ದಾರೆ ಸಿಬ್ಬಂದಿ. ಈ ವೇಳೆ ಸಿಎಂ ಕಾಲೆಳಿತಾರೆ. ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಅವರು ಸಿಎಂ ಕುರ್ಚಿ ಅತಂತ್ರ ಆಗಿದೆ ಅಂತೇಳಿ ಭೋಜೇಗೌಡ ಅವರು ಕಾಲೆಳಿತಾರೆ. ನನ್ನ ಕುರ್ಚಿ ಗಟ್ಟಿ ಆಗಿದೆ, ನಿಮ್ಮ ಕುರ್ಚಿ ನೋಡ್ಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆಗ ಎರಡೂ ಕಡೆ ಕೂಡ ಪರಿಷತ್ ಸದಸ್ಯರು ನಕ್ಕು ಮುಂದಕ್ಕೆ ಸಾಕ್ತಾರೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್ ತಗೋಯ್ತು. ಈಗ ಸಹಿತ ಕುರ್ಚಿ ಆಗಿಲ್ಲ, ಸಹಿತ ಕುರ್ಚಿ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ತರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದ್ರೂ ಅಷ್ಟೇನೆ, ಮುಖ್ಯಮಂತ್ರಿಗಳಾದ್ರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ ಚೇರ್ ಅತಂತ್ರದಲ್ಲಿದೆ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನಮ್ ಚೇರ್ ಗಟ್ಟಿಯಾಗಿದೆ, ನಿಮ್ ಚೇರ್ ಅತಂತ್ರ ಇದೆಯಾ ಅಂತ ನೋಡಿ. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಆದಂತ ಪ್ರಸಂಗ ಸಿಎಂ ಕುರ್ಚಿ ಪ್ರಸಂಗ ಆಗಿದೆ. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡುವಾಗ ಒಂದು ರೀತಿಯಲ್ಲಿ ಅವರಿಗೆ ಕುರ್ಚಿ ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ಯಾಕಮ್ಮ ಕುರ್ಚಿ ಹಿಂಗಿದೆ ಅಂತೇಳಿ ಕೇಳ್ತಾರೆ ಸಿದ್ದರಾಮಯ್ಯ ಅವರು. ಸಿಎಂ ಸೂಚನೆ ಕೊಡ್ತಾ ಇದ್ದಂತೆ ಕುರ್ಚಿ ಹಿಂದೆ ಸರಿಸಿದ್ದಾರೆ ಸಿಬ್ಬಂದಿ. ಈ ವೇಳೆ ಸಿಎಂ ಕಾಲೆಳಿತಾರೆ. ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಅವರು ಸಿಎಂ ಕುರ್ಚಿ ಅತಂತ್ರ ಆಗಿದೆ ಅಂತೇಳಿ ಭೋಜೇಗೌಡ ಅವರು ಕಾಲೆಳಿತಾರೆ. ನನ್ನ ಕುರ್ಚಿ ಗಟ್ಟಿ ಆಗಿದೆ, ನಿಮ್ಮ ಕುರ್ಚಿ ನೋಡ್ಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆಗ ಎರಡೂ ಕಡೆ ಕೂಡ ಪರಿಷತ್ ಸದಸ್ಯರು ನಕ್ಕು ಮುಂದಕ್ಕೆ ಸಾಕ್ತಾರೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್ ತಗೋಯ್ತು. ಈಗ ಸಹಿತ ಕುರ್ಚಿ ಆಗಿಲ್ಲ, ಸಹಿತ ಕುರ್ಚಿ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ತರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದ್ರೂ ಅಷ್ಟೇನೆ, ಮುಖ್ಯಮಂತ್ರಿಗಳಾದ್ರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಕೊಳ್ಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ ಚೇರ್ ಅತಂತ್ರದಲ್ಲಿದೆ ಅಂತ ನೋಡ್ಕೊಳ್ಳಿ. ಸ್ವಲ್ಪ ನಮ್ ಚೇರ್ ಗಟ್ಟಿಯಾಗಿದೆ, ನಿಮ್ ಚೇರ್ ಅತಂತ್ರ ಇದೆಯಾ ಅಂತ ನೋಡಿ. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಆದಂತ ಪ್ರಸಂಗ ಸಿಎಂ ಕುರ್ಚಿ ಪ್ರಸಂಗ ಆಗಿದೆ. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡುವಾಗ ಒಂದು ರೀತಿಯಲ್ಲಿ ಅವರಿಗೆ ಕುರ್ಚಿ ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ಯಾಕಮ್ಮ ಕುರ್ಚಿ ಹಿಂಗಿದೆ ಅಂತೇಳಿ ಕೇಳ್ತಾರೆ ಸಿದ್ದರಾಮಯ್ಯ ಅವರು. ಸಿಎಂ ಸೂಚನೆ ಕೊಡ್ತಾ ಇದ್ದಂತೆ ಕುರ್ಚಿ ಹಿಂದೆ ಸರಿಸಿದ್ದಾರೆ ಸಿಬ್ಬಂದಿ. ಈ ವೇಳೆ ಸಿಎಂ ಕಾಲೆಳಿತಾರೆ. ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಅವರು ಸಿಎಂ ಕುರ್ಚಿ ಅತಂತ್ರ ಆಗಿದೆ ಅಂತೇಳಿ ಭೋಜೇಗೌಡ ಅವರು ಕಾಲೆಳಿತಾರೆ. ನನ್ನ ಕುರ್ಚಿ ಗಟ್ಟಿ ಆಗಿದೆ, ನಿಮ್ಮ ಕುರ್ಚಿ ನೋಡ್ಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆಗ ಎರಡೂ ಕಡೆ ಕೂಡ ಪರಿಷತ್ ಸದಸ್ಯರು ನಕ್ಕು ಮುಂದಕ್ಕೆ ಸಾಕ್ತಾರೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್ ತಗೋಯ್ತು. ಈಗ ಸಹಿತ ಕುರ್ಚಿ ಆಗಿಲ್ಲ,
ಸೈಜ್ ಕುರ್ಚಿ ಆಗಿಲ್ಲ ಅಂದ್ರೆ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ತರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದ್ರೂ ಅಷ್ಟೇನೆ, ಮಂತ್ರಿಗಳಾದ್ರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಗಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಭೋಜೇಗೌಡ ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ ಚೇರ್ ಅತಂತ್ರದಲ್ಲಿ ಇದೆ ಅಂತ ನೋಡ್ಕೊಳ್ಳಿ ಸ್ವಲ್ಪ. ನಮ್ ಚೇರ್ ಗಟ್ಟಿಯಾಗಿದೆ, ನಿಮ್ ಚೇರ್ ಅತಂತ್ರ ಇದೆಯಾ ಅಂತ ನೋಡಿ. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಆದಂತ ಪ್ರಸಂಗ ಸಿಎಂ ಕುರ್ಚಿ ಪ್ರಸಂಗ ಆಗಿದೆ. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡುವಾಗ ಒಂದು ರೀತಿಯಲ್ಲಿ ಅವರಿಗೆ ಕುರ್ಚಿ ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ಯಾಕಮ್ಮ ಕುರ್ಚಿ ಹಿಂಗಿದೆ ಅಂತ ಹೇಳಿ ಕೇಳ್ತಾರೆ ಸಿದ್ದರಾಮಯ್ಯ ಅವರು. ಸಿಎಂ ಸೂಚನೆ ಕೊಡ್ತಾ ಇದ್ದಂತೆ ಕುರ್ಚಿ ಹಿಂದೆ ಸರಿಸಿದ್ದಾರೆ ಸಿಬ್ಬಂದಿ. ಈ ವೇಳೆ ಸಿಎಂ ಕಾಲೆಳಿತಾರೆ. ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಅವರು ಸಿಎಂ ಕುರ್ಚಿ ಅತಂತ್ರ ಆಗಿದೆ ಅಂತೇಳಿ ಭೋಜೇಗೌಡ ಅವರು ಕಾಲೆಳಿತಾರೆ. ನನ್ನ ಕುರ್ಚಿ ಗಟ್ಟಿ ಆಗಿದೆ, ನಿಮ್ಮ ಕುರ್ಚಿ ನೋಡ್ಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆಗ ಎರಡೂ ಕಡೆ ಕೂಡ ಪರಿಷತ್ ಸದಸ್ಯರು ನಕ್ಕು ಮುಂದಕ್ಕೆ ಸಾಕ್ತಾರೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್ ತಗೋಯ್ತು. ಈಗ ಸೈಜ್ ಕುರ್ಚಿ ಆಗಿಲ್ಲ ಅದು. ಸೈಜ್ ಕುರ್ಚಿ ಆಗಿಲ್ಲ ಅಂದ್ರೆ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ತರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದ್ರೂ ಅಷ್ಟೇನೆ, ಮಂತ್ರಿಗಳಾದ್ರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಗಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಭೋಜೇಗೌಡ ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ನಮ್ ಚೇರ್ ಗಟ್ಟಿಯಾಗಿದೆ, ನಿಮ್ ಚೇರ್ ಅತಂತ್ರ ಇದೆಯಾ ಅಂತ ನೋಡಿ. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಆದಂತ ಪ್ರಸಂಗ ಸಿಎಂ ಕುರ್ಚಿ ಪ್ರಸಂಗ ಆಗಿದೆ. ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡುವಾಗ ಒಂದು ರೀತಿಯಲ್ಲಿ ಅವರಿಗೆ ಕುರ್ಚಿ ಕಿರಿಕಿರಿ ಮಾಡ್ತಾರೆ. ಅದಕ್ಕೆ ಯಾಕಮ್ಮ ಕುರ್ಚಿ ಹಿಂಗಿದೆ ಅಂತ ಹೇಳಿ ಕೇಳ್ತಾರೆ ಸಿದ್ದರಾಮಯ್ಯ ಅವರು. ಸಿಎಂ ಸೂಚನೆ ಕೊಡ್ತಾ ಇದ್ದಂತೆ ಕುರ್ಚಿ ಹಿಂದೆ ಸರಿಸಿದ್ದಾರೆ ಸಿಬ್ಬಂದಿ. ಈ ವೇಳೆ ಸಿಎಂ ಕಾಲೆಳಿತಾರೆ. ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಅವರು ಸಿಎಂ ಕುರ್ಚಿ ಅತಂತ್ರ ಆಗಿದೆ ಅಂತೇಳಿ ಭೋಜೇಗೌಡ ಅವರು ಕಾಲೆಳಿತಾರೆ. ನನ್ನ ಕುರ್ಚಿ ಗಟ್ಟಿ ಆಗಿದೆ, ನಿಮ್ಮ ಕುರ್ಚಿ ನೋಡ್ಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆಗ ಎರಡೂ ಕಡೆ ಕೂಡ ಪರಿಷತ್ ಸದಸ್ಯರು ನಕ್ಕು ಮುಂದಕ್ಕೆ ಸಾಕ್ತಾರೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನ ಚೇರ್ ತಗೋಯ್ತು. ಈಗ ಸೈಜ್ ಕುರ್ಚಿ ಆಗಿಲ್ಲ ಅದು. ಸೈಜ್ ಕುರ್ಚಿ ಆಗಿಲ್ಲ ಅಂದ್ರೆ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ತರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದ್ರೂ ಅಷ್ಟೇನೆ, ಮಂತ್ರಿಗಳಾದ್ರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಗಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಭೋಜೇಗೌಡ ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಅಂದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ನಮ್ ಚೇರ್ ಗಟ್ಟಿಯಾಗಿದೆ, ನಿಮ್ ಚೇರ್ ಅತಂತ್ರ ಇದೆಯಾ ಅಂತ ನೋಡಿ.